ಸೊ ಎಲ್ರಿಗೂ ಹಾಯ್ ನಮಸ್ಕಾರ. ಸೊ ನೀವೆಲ್ಲರೂ ಲಕ್ಷ್ಮೀ ಬರಮ್ಮ ಸೀರಿಯಲ್ನ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀವಿ. ಈ ಕಡೆಯಿಂದ ವೈಷ್ಣವ್ ಮಾಡುವ ಹಾಯ್, ಈ ಕಡೆಯಿಂದ ಲಕ್ಷ್ಮಿ ಮಾಡುವ ನಮಸ್ಕಾರ. ಎಸ್. ಸೊ ಇಲ್ಲಿವರೆಗೂ ಲಕ್ಷ್ಮಿ ಆ್ಯಂಡ್ ವೈಷ್ಣವ್ ಜೀವನ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತು. ಸೊ ಇನ್ನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ನಿಮ್ಮ ಕ್ವಶನ್ ಅಂತ ನಮಗೂ ಗೊತ್ತು. ಸೊ ಅದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಲಕ್ಷ್ಮೀ ಬಾರಮ್ಮ 7:30ಗೆ ನೀವು ಮಿಸ್ ಮಾಡದೆ ನೋಡಬೇಕು. ಅದರಲ್ಲೂ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮಿಸ್ ಮಾಡದೆ ನೋಡಬೇಕು. ಸೊ ಹೇಳಿ, ನೋಡಬೇಕು. ಸೊ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಆ್ಯಂಡ್ ಖುಷಿಯಾಗುತ್ತೆ ನೀವು ಕೊಡ್ತಿರುವ ಸಪೋರ್ಟ್. ಆ್ಯಂಡ್ ನೀವು ಎಷ್ಟು ಒಂದು ದಿನನೂ ಮಿಸ್ ಮಾಡಿದೆ ಸೊ ಫಾಲೋ ಮಾಡ್ತಿದ್ದೀರಾ, ಫಾಲೋ ಅಪ್ ಮಾಡ್ತಿದ್ದೀರಾ ಎಪಿಸೋಡ್ಸ್ನೆಲ್ಲ. ಸೊ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಸಿಕ್ಕಾಗ ನೀವು ಹೇಳೋ ರಿವ್ಯೂಸ್ ಎಲ್ಲ ಗೊತ್ತಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂತ. ಸೊ ಹೇಳಿ, ಇಲ್ಲಿವರೆಗೂ ಅಂದರೆ ಲಕ್ಷ್ಮಿಯಾಗಿ ಹೇಳಬೇಕು ಅಂತಂದರೆ ಲಕ್ಷ್ಮಿ ಜೀವನದಲ್ಲಿ ನಾವು ಅಂದರೆ ಲಕ್ಷ್ಮಿಯಾಗಿ ನಾನು ಅಂದ್ಕೊಳ್ದೇ ಇರೋದೆಲ್ಲ ನನ್ನ ಜೀವನದಲ್ಲಿ ಆಯಿತು. ಅದನ್ನು ನೀವು ನೋಡಿದ್ದೀರಾ. ಆ್ಯಂಡ್ ಇವಾಗ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಉತ್ತರ ಆದಷ್ಟು ಬೇಗ ಸಿಗುತ್ತೆ ಅನ್ನೋ ನಿರೀಕ್ಷೆನಲ್ಲಿ ನಾನಿದ್ದೀನಿ. ಸಿಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡೋಣ. ಕೀರ್ತಿ ನನಗೆ ಮಾತು ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆ ಏನಾಗುತ್ತೆ ಅನ್ನೋದು ನಾನು ನಿಮ್ಮ ಜೊತೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಗೊತ್ತಾಗಬೇಕು ಅಂದರೆ ನೀವು ತಪ್ಪದೇ ಲಕ್ಷ್ಮೀ ಬರಮ್ಮ ನೋಡಲೇಬೇಕು. ಸೊ ನಿಮಗೆ ಹೇಗಿದೆ, ನಿಮ್ಗೆ ಏನು ಅನಿಸ್ತಾ ಇದೆ? ಸೊ ನಾನು ನೋಡಿರೋದು ಹೇಗೆ ಅಂದರೆ ಜಾತಕದಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಅಮ್ಮ ಹೇಳಿದರು. ಸೊ ಅದಾದಮೇಲೆ ಮದುವೆ ಎಲ್ಲ ಆಯಿತು. ಆ್ಯಂಡ್ ಅದೇ ಜಾತಕದಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು. ಬಟ್ ಅದಾದಮೇಲೆ ಇವಾಗ ಮದುವೆ ಎಲ್ಲ ಆಯಿತು. ಸೊ ಮುಂದಕ್ಕೆ ಈ ಥರ ಎಲ್ಲ ಅಂದರೆ ಪ್ರೊಸೀಡ್ ಆಯಿತು. ಆ್ಯಂಡ್ ಈಗ ಕೀರ್ತಿ ಬಂದು ಅಮ್ಮ ಈ ಥರ ಹೇಳಿದರು, ಅಮ್ಮ ಈ ಥರ ನನಗೆ ಪ್ರಾಮಿಸ್ ಮಾಡಿದರು ಅಂತೆಲ್ಲ ಅಂದರೆ ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ಸೊ ನನಗೂ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇದೇನಿದು ಆ್ಯಕ್ಚುಲಿ ಏನು ನಡೆದಿದೆ ಅಂತ ನನಗೂ ಆ ಕನ್ಫ್ಯೂಷನ್ ಇದೆ. ಇಲ್ಲಿ ಏನಾಗಿರ್ಬೋದು ಅಂತನೂ ಒಂದು ಕನ್ಫ್ಯೂಷನ್ ಇದೆ. ಸೊ ಅದೇ ಇಷ್ಟ್ರ ಮಧ್ಯ ಸಿಗಾಕೊಂಡು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಇದು ಏನಿರ್ಬೋದು, ಆ್ಯಕ್ಚುಲಿ ಏನು ನಡೆದಿದೆ ಅಂತ. ಸೊ ಅಮ್ಮ ಯಾವತ್ತಿದ್ರೂ ನನಗೆ ಚಿಕ್ಕ ವಯಸ್ಸಿಂದನೂ ಎಲ್ಲೂ ಏನೂ ತೊಂದರೆ ಆಗಕ್ಕೆ ಬಿಟ್ಟಿಲ್ಲ. ಆ್ಯಂಡ್ ಎಲ್ಲರೂ ಏನಾದ್ರು ತೊಂದರೆ ಆಗ್ತಾಯಿದೆ ಅಂದರೆ ನನ್ನ ಸೇಫ್ ಮಾಡೋಕ್ಕೆ ನೋಡಿದ್ದಾರೆ ಅಮ್ಮ ಯಾವತ್ತಿದ್ರು. ಸೊ ನನ್ನ ಪ್ರಕಾರ ಅಮ್ಮ ನನ್ನ ಒಳ್ಳೇದಕ್ಕೆ ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡಿದ್ದಾರೆ ಅಂತ ಹೌದು. ನಿಮ್ಮ ಅತ್ತೆ ಬಗ್ಗೆ ಹೇಳಿ. ಅತ್ತೆ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಹೇಗೆ ನಿಮ್ಮಮ್ಮ ಅಂತ ಹೇಳ್ತಾ ಇದ್ದೀರೋ ನನಗೂ ಅತ್ತೆ ಎರಡನೇ ತಾಯಿ ಅಂತಲೇ ಹೇಳಬೇಕು. ಬಟ್ ಏನಂತಂದರೆ ಒಂದು ಜಾಗದಲ್ಲಿ ನನಗೂ ಅನ್ನಿಸ್ತು ಅವರು ಇರೋ ಥರ ಹೇಳಿಬಿಡ್ಬೇಕಿತ್ತು. ಯಾವತ್ತು ಈಗ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಕಾಡುತ್ತಿರುವುದು, ಕೀರ್ತಿ ಮತ್ತೆ ವೈಷ್ಣವ್ ಮದುವೆ ನಡೆಯುತ್ತಾ ಅಂತ. ನಾಗುವಲ್ಲಿಯ ಗೆಟಪ್ನಲ್ಲಿ ಕೀರ್ತಿ ಏನು ಸಕ್ಕತ್ತಾಗಿ ನಟನೆ ಮಾಡ್ತಿದ್ರೆ ನಿಜಕ್ಕೂ ಕೂಡ ಕಾವೇರಿಗಂತೂ ಕಂಪ್ಲೀಟ್ ಆಗಿ ಚಿತ್ರಹಿಂಸೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೊಡ್ತಿದ್ದಾಳೆ. ನೋಡ್ಬೇಕಿದೆ ಏನಾಗಿದೆ ನಿಜಕ್ಕೂ ಕೂಡ ಒಂದು ಮದುವೆ ನಡೆಯುತ್ತಾ, ಯಾವ ರೀತಿ ಮದುವೆ ನಡೆಯುತ್ತೆ, ಅಕಸ್ಮಾತ್ ಎಲ್ಲ ಮಂಟಪ ಆಗಿರ್ಬೋದು, ಆಮೇಲೆ ಮದುಮಗಳ ರೀತಿಯ ಕಂಪ್ಲೀಟ್ ಆಗಿ ರೆಡಿಯಾಗಿ ಹೋಗಿದ್ದಾಳೆ ಕೀರ್ತಿ. ಸೊ ಹೀಗಾಗಿ ತುಂಬಾನೇ ಟ್ವಿಸ್ಟ್ ಆಗಿರ್ಬೋದು ಎಲ್ಲವೂ ಕೂಡ ಕಾಡುತ್ತಿದೆ. ನಿಜಕ್ಕೂ ಕೂಡ ಅಭಿಮಾನಿಗಳು ತುಂಬಾನೇ ವೀಕ್ಷಕರೆಲ್ಲರೂ ಕೂಡ ತುಂಬಾನೇ ರೋಚಕತೆಯಿಂದ ಕೂಡಿರುವಂತ ಕಣ ಕ್ಯೂರಿಯಾಸಿಟಿಯಿಂದ ಕಾಯುತ್ತಾ ನೋಡ್ತಾ ಇದ್ದಾರೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನಿಮಗೆ ಕೀರ್ತಿ ಇಷ್ಟನಾ ಅಥವಾ ಲಕ್ಷ್ಮಿ ಇಷ್ಟನಾ? ವೈಷ್ಣವ್ ಕೀರ್ತಿ ಮದುವೆ ಆಗುತ್ತೆ? ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಒಟ್ಟಿನಲ್ಲಿ ಈ ಒಂದು ಮದುವೆ ನಡೆಯೋದಿಲ್ಲ ಅಂತ ಈ ಕಡೆಯಿಂದ ಕಾವೇರಿ ಹೇಳಿದ್ರೆ ನಡೆಯುತ್ತೆ ಅಂತ ಈ ಕಡೆಯಿಂದ ಮದುಮಗಳ ಒಂದು ಗೆಟಪ್ ನಲ್ಲಿ ಕೀರ್ತಿ ಹೇಳ್ತಿದ್ದಾಳೆ. ಕಾದು ನೋಡ್ಬೇಕು. ತುಂಬಾನೇ ಒಂದು ದೊಡ್ಡ ಟ್ವಿಸ್ಟ್.